ಈ ಕತೆ ಹೆಂಗೆ ಉಟ್ಕೊಳ್ತು ಅಂತ ಹೇಳಿದ್ರೆ ದಿಸ್ ಇಸ್ ನನ್ನ ಪ್ರಕಾರ ಜಗತ್ತಿನಲ್ಲಿರುವ ಎಸ್ಪೆಷಲಿ ಭಾರತೀಯ ನಾರಿಯರು ಸೀರೆ ಹಾಕ್ಕೊಳ್ಳುವ ಎಲ್ಲ ನಾರಿಯರು ಎಸ್ಪೆಷಲಿ ಬ್ಲೌಸ್ ಹೊಲಿಸ್ಕೊಳ್ಬೇಕಾದಾಗ ಹೊಲಿಸ್ಕೊಂಡು ಮನೆಗೆ ಬಂದು ಹಾಕಿದಾಗ ಆಗುವಂಥ ಒಂದಷ್ಟು ಏನು ಫಿಟ್ ಆಗಲ್ಲ ಅಥವಾ ನಾನು ಹೇಳ್ದಂಗೆ ಡಿಸೈನ್ ಮಾಡಲಿಲ್ಲ, ಅದು ಟಕ್ ಸರಿಯಿಲ್ಲ, ಹುಕ್ಕು ಸರಿಯಿಲ್ಲ ಅಂತ ಏನು ಕಂಪ್ಲೇಂಟ್ ಮಾಡ್ತೀವಿ ಅದು ಎಲ್ಲರೂ ಅನುಭವಿಸಿರ್ತಾರೆ ಅಟ್ಲೀಸ್ಟ್ ಒನ್ಸ್. ನನ್ನ ಪ್ರಕಾರ 100ಅಲ್ಲಿ 99 ಟೈಮ್ಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅಂದರೆ ಪಾಪ ಟೈಲರ್ ಸರಿಯಾಗಿ ಹೊಲಿದು ಕೊಟ್ಟಿದ್ರು, ನಮ್ಮ ದೇಹದಲ್ಲಿ ಆಗಿರೋ ಬದಲಾವಣೆಯಿಂದಾಗಿ ನಾವು ಫಿಟ್ ಆಗಿರಲ್ಲ. ಸೊ ನನಗೆ ಈ ಕತೆ ಹುಟ್ಟಿದ್ದು, ನನಗೊಂದು ಫಂಕ್ಷನ್ ಇತ್ತು, ನಾನು ಒಂದು ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟಿದ್ದೆ, ನಾನು ಒಂಚೂರು ದಪ್ಪನೂ ಆಗಿದೆ, ಮನೆಗೆ ಬಂದು ಹಾಕಿ ನೋಡಿದಾಗ ಫಿಟ್ ಆಗಲಿಲ್ಲ. ತುಂಬ ಸಿಟ್ಟು ಬಂದಿದ್ದು ಟೈಲರ್ ಮೇಲೆ. ಆವಾಗಲೇ ತೊಗೊಂಡು ಹೋದೆ, ಅಷ್ಟೊತ್ತಿಗೆ ಶಟರ್ ಕ್ಲೋಸ್ ಆಗಿತ್ತು. ಸೊ ನನ್ನ ಇಮ್ಯಾಜಿನೇಷನಲ್ಲಿ ನಾನು ಅವ್ರಿಗೆ ಹೊಡೆದೆ, ಬೈದೆ, ಎಲ್ಲ ಮಾಡಿದೆ. ಆಮೇಲೆ ಬಂದು ನಾನೇ ಟಕ್ ಬಿಚ್ಚಿ ಹಾಕ್ಕೊಂಡೆ. ಬಟ್ ಆವಾಗ ತುಂಬ ನಗು ಬಂತು. ಒಂದು ಸಣ್ಣ ವಿಚಾರಕ್ಕೆ ನಾವು ಅವ್ರ ಜೊತೆ ಜಗಳ ಮಾಡೋಕ್ಕೂ ಹೋಗಿರ್ತೀವಿ, ಆ್ಯಂಡ್ ನಾನೇ ದಪ್ಪ ಆಗಿರ್ಬೋದಲ್ಲ ಅಂತಲೂ ನನಗನ್ನಿಸ್ತು. ದೆನ್ ಐ ಕೇಮ್ ಆ್ಯಂಡ್ ಟೋಲ್ಡ್ ದಿಸ್, ಈ ಥರ ಒಂದು ಕತೆ, ಬಿಕಾಸ್ ಇದು ಎಲ್ಲರ ಮನೆ ಕತೆ. ಈ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಹೇಳೋದು ಹೆಣ್ಮಕ್ಳು, ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಹೆಣ್ಮಕ್ಳು, ದಿಸ್ ಇಸ್ ಫಾರ್ ಗಂಡು ಮಕ್ಕಳು ಆಲ್ಸೋ. ನನ್ನ ಕಥೆಯನ್ನೇ ನಾನು ಬಿಗ್ ಸ್ಕ್ರೀನಲ್ಲಿ ಮಜವಾಗಿ ನೋಡುವಂಥ ಒಂದು ಸಿನಿಮಾ ಇದು. ನನ್ನದೇ ಕತೆ, ನನ್ನ ಅಕ್ಕಂದು ಕತೆ, ಅಥವಾ ನನ್ನ ತಂಗಿ ಕತೆ, ಅಥವಾ ಗಂಡಸರಿಗೆ ನನ್ನ ಮಗಳ ಕತೆ, ನನ್ನ ಹೆಂಡತಿ ಕತೆ, ಅಥವಾ ನನ್ನ ನೇಬರ್ ಕತೆ. ಎವ್ರಿ ಡೇ ನೀವು ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಜೀವನದ ಕತೆ ಅಂತ ಹೇಳ್ಬೋದು.